ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕಥೆಗಳಿಗೆ ಸ್ವಾಗತ. ಒಂದು ಕೂಡು ಕುಟುಂಬದ ನೈಜ ಕತೆ. ಒಂದು ಊರಲ್ಲಿ ತಂದೆ ತಾಯಿ ಅವರಿಗೆ 9 ಜನ ಮಕ್ಕಳು. ಅದರಲ್ಲಿ 4 ಗಂಡು ಮಕ್ಕಳು ಹಾಗೂ 5 ಹೆಣ್ಣು ಮಕ್ಕಳು. ಸುಂದರವಾದ ಕುಟುಂಬ. ಎಲ್ಲ ಕುಟುಂಬಗಳಲ್ಲೂ ಮಕ್ಕಳು ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಇರುತ್ತದೆ. ದೊಡ್ಡವರಾಗುತ್ತಾ ಆ ಖುಷಿ, ಸಂತೋಷ, ಸಂಬಂಧಗಳು ಕಡಿಮೆಯಾಗುತ್ತದೆ. ಮಕ್ಕಳಿಗೆ ಬುದ್ಧಿ ಬರುವ ಕಾರಣಕ್ಕೋ ಇಲ್ಲ ಮನುಷ್ಯನ ಗುಣಗಳೇ ಹಾಗೋ ಗೊತ್ತಿಲ್ಲ. ಅದರಲ್ಲಿ ದೊಡ್ಡ ಮಗ 7ನೇ ತರಗತಿ ಓದಿರುತ್ತಾರೆ. ಹೇಗೋ ಪೋಸ್ಟ್ ಮಾಸ್ಟರ್ ಕೆಲಸ ಸಿಗುತ್ತದೆ. ಉಳಿದ ಮಕ್ಕಳು ಸಹ ಓದಿ ಬರೆಯುವಷ್ಟು ಕಲಿತಿರುತ್ತಾರೆ. ತುಂಬ ದೊಡ್ಡ ಕುಟುಂಬ. ಹೆಚ್ಚು ಜನ ಎಂದ ಮೇಲೆ ಊಟ ತಿಂಡಿ ಮಾಡುವುದೇ ದೊಡ್ಡ ಸಮಸ್ಯೆ ಅಲ್ವಾ? ಮನೆಯ ಹೆಣ್ಣು ಮಕ್ಕಳು ಆ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿರುತ್ತಾರೆ. ಗಂಡು ಮಕ್ಕಳು ಹೊಲ, ಹಸು, ಕರು ಅಂತ ಬೇರೆ ಕೆಲಸದ ಜವಾಬ್ದಾರಿ ನೋಡಿಕೊಳ್ಳುತ್ತಿರುತ್ತಾರೆ. 2ನೇ ಮಗನಿಗೆ ಓದು ತಲೆಗೆ ಹತ್ತುವುದಿಲ್ಲ. ಆದರೆ ಜೀವನ ಪಾಠ ತಲೆಯಲ್ಲಿ ಚೆನ್ನಾಗಿತ್ತು. 3ನೇ ಮಗ ಅಂದಿನ ಕಾಲದಲ್ಲೇ, ಅಂದರೆ 60-70ರ ದಶಕದಲ್ಲೇ ದ್ವಿತೀಯ PUC ಓದಿರುತ್ತಾರೆ. 4ನೇ ಮಗನೂ ಸಹ SSLC ವರೆಗೆ ಓದಿರುತ್ತಾರೆ. ಅಂದಿನ ಕಾಲಕ್ಕೆ ಇಷ್ಟು ಓದು ಸಾಕಿತ್ತು ಸರ್ಕಾರಿ ಕೆಲಸ ತೆಗೆದುಕೊಳ್ಳಲು. ಆದರೆ 7ನೇ ತರಗತಿ ಓದಿದ್ದ ದೊಡ್ಡ ಮಗನನ್ನು ಬಿಟ್ಟರೆ ಬೇರೆ ಯಾರೂ ಸಹ ಸರ್ಕಾರಿ ಉದ್ಯೋಗಕ್ಕೆ ಹೋಗಲಿಲ್ಲ. ಯಾಕೆ ಎಂದರೆ ಅಂದಿನ ಕಾಲದಲ್ಲಿ ತನ್ನ ಊರು ಬಿಟ್ಟರೆ ಬೇರೆ ಕಡೆಗೆ ಹೋಗಿ ದುಡಿಯಲು ಕೆಲಸಕ್ಕೆ ಹೋಗಲು ಹಿಂಜರಿಯುತ್ತಿದ್ದರು. ಆ ಕಾರಣಕ್ಕೆ 3ನೇ ಮಗನಿಗೆ ದೂರದ ತುಮಕೂರಿನಲ್ಲಿ ಸರ್ಕಾರಿ ಕೆಲಸ ಬಂದರೂ ಮನೆಯವರು ಹೋಗಲು ಬಿಡಲಿಲ್ಲ. ನಂತರ ಉಳಿದ 3 ಗಂಡು ಮಕ್ಕಳು ಜಮೀನು ನೋಡಿಕೊಂಡು ವ್ಯವಸಾಯ ಮಾಡಲು ನಿರ್ಧರಿಸಿ ಹೇಗೋ ಕೆಲಸ ನಿರ್ವಹಿಸುತ್ತಿರುತ್ತಾರೆ. 3ನೇ ಮಗ PUC ಮಾಡಿದ್ದರಿಂದ ಅದು ಇದು ಕೆಲಸ, ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಆದ್ದರಿಂದ ವ್ಯವಸಾಯದ ಕಡೆ ಗಮನ ಕಡಿಮೆ ಹಾಗೂ ಸೋಮಾರಿತನ ಜಾಸ್ತಿಯಾಗಿತ್ತು. ಬೆಳೆದು ದೊಡ್ಡವರಾಗಿದ್ದ ಮಕ್ಕಳಿಗೆ ಒಬ್ಬರಂತೆ ಒಬ್ಬರಿಗೆ ಮದುವೆ ಮಾಡುತ್ತಾರೆ. ಮುಂದುವರಿಯುತ್ತದೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.